ಇವಾಗ ನೋಡಿ ಸ್ನೇಹಿತರೆ, 2026ರಲ್ಲಿ ಬಹಳಷ್ಟು ಫೇಮಸ್ ಆಗಿರುವಂಥ ಆ್ಯಪ್ಗಳ ಬಗ್ಗೆ ನಾನು ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೆ ಸ್ನೇಹಿತರೆ. ಆದರೆ ಬಹಳಷ್ಟು ಜನಕ್ಕೆ ಯಾವ ರೀತಿಯಾಗಿ ವಿಡಿಯೋನು ರಚನೆ ಮಾಡೋದು ಹಾಗೂ ಏನೋ ಟಾಪಿಕ್ಸ್ನ ಯಾವ ರೀತಿಯಾಗಿ ತೆಗೆದುಕೊಳ್ಳೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತೆಗೆದುಕೊಳ್ಳೋಣ. ಇದೇ ನನ್ನ ಒಂದು ಇವತ್ತಿನ ಟಾಪಿಕ್ಕು. ನಾನು ಸಹಿತ ನಿಮಗೆ ಹೇಳ್ತೀನಿ, ನೀವು ಸಹಿತ ಈ ಒಂದು ಟಾಪಿಕ್ಗಳನ್ನು ಯೂಸ್ ಮಾಡಿ ಬಹಳಷ್ಟು ಕಂಟೆಂಟ್ ಕ್ರಿಯೇಟ್ನ ಮಾಡ್ಬೋದು ಅಂತ ಹೇಳ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋಗೆ ತಮ್ಮೆಲ್ಲರೂ ಸ್ವಾಗತ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇವಾಗ ಏನಪ್ಪ ಅಂದ್ರೆ ಬಹಳಷ್ಟು ಜನ ವಿಡಿಯೋಗಳು ಮಾಡ್ತಿದ್ದಾರೆ. ವಿಡಿಯೋಗಳು ಮಾಡೋಕ್ಕೆ ಜನರಿಗೆ ಬಹಳಷ್ಟು ಸುಲಭ. ಯಾರಿಗೆ ಮಾಡೋಕ್ಕೆ ಬರ್ತೇವಪ್ಪ ಅಂದ್ರೆ ಅದನ್ನು ಮಾಡ್ತಾರೆ. ನಾನು ನಿಮಗೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಬಗ್ಗೆ ಹೇಳಿರ್ಬೋದು, ಆದರೆ ನೀವು ಬಹಳಷ್ಟು ವಿಡಿಯೋಗಳನ್ನು ಕಂಟೆಂಟ್ ಕ್ರಿಯೇಟ್ ಮಾಡಿ ನಿಮ್ಮ ಒಂದು ಅರ್ನ ಮಾಡಬೇಕಾಗುತ್ತದೆ. ಅದು ಯಾವ ರೀತಿಯಾಗಿ ನಮಗೆ ಕಂಟೆಂಟ್ನ ನಾವು ಹುಡುಕಬೇಕು ಎಂಬುದನ್ನು ನಾನು ನಿಮಗೆ ಸರಳವಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹೇಳ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಬನ್ನಿ, ಈಗೇನಪ್ಪ ಅಂದ್ರೆ ಮೊದಲಿಗೆ ನಾವು ಯೂಟ್ಯೂಬ್ ಚಾನಲ್ನ ಟಾಪಿಕ್ಸ್ಗಳು ವಿಡಿಯೋ ಮಾಡೋಕ್ಕೆ ಏನೇನು ಆ್ಯಪ್ಗಳು ಬೇಕು ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ. ಹಿಂದಿನ ವಿಡಿಯೋಗಳಲ್ಲಿ ಪುನಃ ಹೇಳ್ತಾ ಇದ್ದೀನಿ. ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ 2 ಆ್ಯಪ್ಗಳ ಬಗ್ಗೆ ಹೇಳಿದ್ದೆ. ಯಾವ್ಯಾವಪ್ಪ ಅಂದ್ರೆ ಒಂದು ಬಂದುಬಿಟ್ಟು ಚಾಟ್ GPT, ಇನ್ನೊಂದು ಏನಪ್ಪ ಅಂದ್ರೆ ಗೂಗಲ್ ಜೆಮಿನಿ. ಇವೆರಡನ್ನು ಯೂಸ್ ಮಾಡಿ ಸ್ನೇಹಿತರೆ ನೀವು ಏನಪ್ಪ ಅಂದ್ರೆ ಬಹಳಷ್ಟು ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಭಾಳಷ್ಟು ಅಂದರೆ ಭಾಳ ಸುಲಭವಾಗಿ. ಯಾವ ರೀತಿಯಾಗಿ ಏನಪ್ಪ, ಈಗ ಚಾಟ್ GPT ಇರುತ್ತೆ. ಚಾಟ್ GPTಗೆ ಏನಪ್ಪ ನಾವು ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಚಾಟ್ GPTಗೆ ಒಂದು ಸ್ಕ್ರಿಪ್ಟ್ ಕೊಡು ಅಂದರೆ ಯಾವುದೋ ಒಂದು ಕಥೆದು ಸ್ಕ್ರಿಪ್ಟ್ ಕೊಟ್ಬಿಡುತ್ತೆ. ಅದನ್ನೇ ಯೂಸ್ ಮಾಡಿ ಏನಪ್ಪ ಅಂದ್ರೆ ನಾವು ನಮ್ಮ ಒಂದು ಕಂಟೆಂಟ್ನ ರಚನೆ ಮಾಡ್ಬೋದು. ಭಾಳಷ್ಟು ರೀತಿಯಾಗಿ ಚಾಟ್ GPT ಏನು ಮಾಡ್ತಾ ಕಂಟೆಂಟ್ಗಳನ್ನು ರಚನೆ ಮಾಡ್ತೀವಿ. ಚಾಟ್ GPT ಸ್ಕ್ರಿಪ್ಟ್ ಕೊಡಲು ಯಾವ ಒಂದು ಟಾಪಿಕ್ ತೊಗೋಬೇಕಂದ್ರೆ ಏದಲ್ಲಿ ನಾನು ಹೇಳ್ತೀನಿ ನೋಡಿ ಸ್ನೇಹಿತರೆ. ಇವಾಗ ಇವತ್ತಿನ ವಿಡಿಯೋದಲ್ಲಿ ಚಾಟ್ GPT ಸ್ಕ್ರಿಪ್ಟ್ ಕೊಡಲು ನಾವೇನಪ್ಪ, ಚಾಟ್ GPT ನನಗೆ ಒಂದು ಭೂತದ ಬಗ್ಗೆ ಒಂದು ಕಥೆಯನ್ನು ಹೇಳು ಅಂದರೆ ಅದು ಏನಪ್ಪ, ಭೂತದ ಬಗ್ಗೆ ಒಂದು ಕಥೆಯನ್ನು ಸ್ಕ್ರಿಪ್ಟ್ ಪೂರ ಕೊಡ್ತೀವಿ. ಸೆಕೆಂಡು ಎಲ್ಲ ವಸ್ತುವನ್ನು ಯಾರು ವಯಸ್ಸು ಸಹಿತ ಕೊಡುತ್ತೆ. ಯಾವ ರೀತಿಯಾಗಿ ಚಿತ್ರ ಸಹಿತನೂ ನಿಮಗೆ ಕೇಳಿದ್ರಪ್ಪ ಅದು ಸಹಿತ ನಿಮ್ಗೆ ಮಾಡಿಕೊಡುತ್ತೆ. ಜಮೀನಿಯೂ ಕೂಡ ಸಹಿತ ಹಾಗೆ ಇದನ್ನು ಸಹಿತ ಸೇಮ್ ಕಾರ್ಯನಿರುತ್ತೆ. ಆದರೆ ಇದನ್ನಪ್ಪ ಭಾಳಷ್ಟು ಇಂಪಾರ್ಟೆಂಟ್ ಏನಪ್ಪ ವಿಡಿಯೋ ರೆಡಿ ಮಾಡಲು, ಹಾಗೇನಪ್ಪ ಅಂದ್ರೆ ಫೋಟೋಸ್ಗಳನ್ನು ರೆಡಿ ಮಾಡಲು ಈ ಒಂದು ಜೆಮಿನಿ ಆ್ಯಪನ್ನು ಭಾಳಷ್ಟು ಯೂಸ್ ಆಗುತ್ತದೆ. ಜೆಮಿನಿಯಲ್ಲಿ ಏನಪ್ಪ ಸಬ್ಸ್ಕ್ರಿಪ್ಷನ್ ಇದ್ರಪ್ಪ ಅಂದ್ರೆ ಭಾಳಷ್ಟು ಬೇಗ ಏನಪ್ಪ ವಿಡಿಯೋಗಳನ್ನು ನಮಗೆ ಮಾಡಿಕೊಡುತ್ತೆ. ಆದರೆ ನಮಗೆ ಸಬ್ಸ್ಕ್ರಿಪ್ಷನ್ ಬೇಕಾಗಿಲ್ಲ. ಸಬ್ಸ್ಕ್ರಿಪ್ಷನ್ ಇಲ್ಲದೆ ನಾವು ಏನಪ್ಪ ಅಂದ್ರೆ ಈ ಒಂದು ಆ್ಯಪ್ನ ಯೂಸ್ ಮಾಡೋಕ್ಕೂ ಅದರ ಸಲ ಏನಪ್ಪ ಒಂದು ಸ್ವಲ್ಪ ಕಷ್ಟವಾಗುತ್ತದೆ, ನಾವು ಮಾಡಬೇಕಾಗುತ್ತೆ. ಇವಾಗ ಏನಪ್ಪ ಟಾಪಿಕ್ಗಳು ಬಗ್ಗೆ ಟಾಪಿಕ್ಸ್ಗಳು ಯಾವಪ್ಪ ಅಂದ್ರೆ ಈಗ ನೋಡಿ, ಬಹಳಷ್ಟು ಜನ ಬೆಕ್ಕುಗಳಾಗಿರ್ಬೋದು, ನಾಯಿಗಳ ಬಗ್ಗೆ ಆಗಿರ್ಬೋದು, ಪ್ರಾಣಿಗಳ ಬಗ್ಗೆ ಮಾತನಾಡುವ ಒಂದು ಹಾಸ್ಯ ಪದ ಅಂತ ಹಲವಾರು ವಿಡಿಯೋಗಳನ್ನು ರಚನೆ ಮಾಡ್ತಿದ್ದಾರೆ. ಹಾಗೆ ಏನಪ್ಪ ಅಂದ್ರೆ ಈಗ ಯಾವುದಾದ್ರೂ ಒಂದು ಊರಲ್ಲಿ ಏನಪ್ಪ ಅಂದ್ರೆ ಹಳೆಯ ಕಾಲದ ಒಂದು ಭೂತ್ ಬಂಗ್ಲೆ ಇರುತ್ತೆ. ಆ ಒಂದು ಭೂತ್ ಬಂಗ್ಲಾದ ಬಗ್ಗೆ ಯಾವುದಾದ್ರೂ ಒಂದು ಕಥೆಗಳು ಇದ್ದೇ ಇರುತ್ತೆ, ಡೆಫಿನೆಟ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ. ಅಷ್ಟೇ ನಾವು ಹುಡುಕಬೇಕು. ಅದನ್ನೇನಪ್ಪ ಅಂದ್ರೆ ಆ ಒಂದು ಭೂತ್ ಬಂಗ್ಲೆಯ ಕಥೆ ಏನಪ್ಪ ನಾವು ನಮ್ಮ ಒಂದು ಆ್ಯಪ್ನಲ್ಲಿ ಚಾಟ್ GPT ಮೂಲಕ ಸ್ಕ್ರಿಪ್ಟ್ನ ಬರೆದು ರಚನೆ ಮಾಡ್ಬೋದು. ಹಾಗೆ ಏನ ಬಗ್ಗೆ ನಾನು ಇನ್ಫಾರ್ಮೇಷನ್ ಆದಂಥ ಹಲವಾರು ವಿಡಿಯೋಗಳು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸ್ನೇಹಿತರೆ. ನನಗೆ ನೀವು ಸಪೋರ್ಟ್ ಮಾಡಿ. ಹಾಗೇನಪ್ಪ ಇದೇ ರೀತಿಯಾದಂಥ ವಿಡಿಯೋಗಳು ಬರ್ತಾ ಇರ್ತವೆ ಅಂತ ಹೇಳ್ತಾ ಇವತ್ತಿನ ಒಂದು ನನ್ನ ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನು ಇಲ್ಲಿಗೆ ಮುಗಿಸ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.